ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಒಂದು ಪ್ರಕಟಣೆ ಇದೆ. ಪಾಂಚಜನ್ಯ IAS ನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆನ್ಲೈನ್ ಹಾಗೂ ಆಫ್ಲೈನ್ ಎರಡರಲ್ಲೂ ತರಗತಿಗಳು ಲಭ್ಯ ಇರುತ್ತೆ. ಆಸಕ್ತ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ ಅನ್ನ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇವತ್ತಿನ ಮುಖ್ಯ ವಿಷಯಗಳನ್ನ ನೋಡೋದಾದ್ರೆ, ಇರಾನ್, US, ಇಸ್ರೇಲ್ ಈ ಒಂದು ದೇಶಗಳ ನಡುವಿನ ಯುದ್ಧದ ವಾತಾವರಣ ಮುಂದುವರೆದಿದೆ. ಮುಖ್ಯವಾಗಿ ಇಲ್ಲೇನಾಗಿದೆ ಅಂತಂದ್ರೆ, ಅಮೆರಿಕ ಹೇಗೂ ದಾಳಿ ನಡೆಸಿತ್ತು, ಮೊನ್ನೆ ನೋಡಿದ್ವಿ ಅದ್ರ ಬಗ್ಗೆ. ಈಗ ಇರಾನ್ ಏನ್ ಮಾಡಿದೆ, ಕತಾರ್ ಮತ್ತೆ ಇರಾಕ್ ನಲ್ಲಿ ಇರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಇದನ್ನ ಕತಾರ್ ತಡೆದಿದೆ. ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಬೇಕಾಗಿರೋದೇನು, ಒಂದು ಅಲ್ ಉದೈದ್ ವಾಯು ನೆಲೆ ಅಂತಿದೆ. ಈಗ ಅಲ್ ಉದೈದ್ ಏರ್ ಬೇಸ್ ಇನ್ ಕತಾರ್ ಇದಿರೋದಲ್ಲಿ ಕತಾರ್ನಲ್ಲಿ ಇಸ್ ದಿ ಲಾರ್ಜೆಸ್ಟ್ US ಮಿಲಿಟರಿ ಬೇಸ್ ಇನ್ ವೆಸ್ಟ್ ಏಷಿಯಾ. ಪಶ್ಚಿಮ ಏಷ್ಯಾದಲ್ಲಿ ಇರುವಂತಹ ಅಮೆರಿಕದ ಅತಿ ದೊಡ್ಡ ಸೇನಾ ನೆಲೆ ಇದು. ಅಂಡ್ ಸರ್ವ್ಸ್ ಆಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ದಿ US ಸೆಂಟ್ರಲ್ ಕಮಾಂಡ್. ಅಮೆರಿಕದ ಕೇಂದ್ರೀಯ ಕಮಾಂಡ್ ನ ಪ್ರಧಾನ ಕಚೇರಿ. ಮತ್ತೆ ನೋಡಿ, ಹೋಸ್ಟಿಂಗ್ ಅರೌಂಡ್ 10,000 ಅಮೆರಿಕನ್ ಸೋಲ್ಜರ್ಸ್, ಸುಮಾರು 10,000 ಅಮೆರಿಕನ್ ಸೋಲ್ಜರ್ ಗಳಿದ್ದಾರೆ ಇಲ್ಲಿ. ಮೇಕಿಂಗ್ ಇಟ್ ಅ ಸ್ಟ್ರಾಟಜಿಕ್ ಅಸೆಟ್ ಇನ್ ದ ರೀಜನ್. ಹಾಗಾಗಿ ಈ ಪ್ರದೇಶ ಅಮೆರಿಕಕ್ಕೆ ಬಹಳ ಮುಖ್ಯ. ಇನ್ನೊಂದು ಟರ್ಮ್ ನೋಡ್ಕೊಳ್ಳಿ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ, IRGC. ದ IRGC ಇಸ್ ಅ ಪವರ್ಫುಲ್ ಬ್ರಾಂಚ್ ಆಫ್ ಇರಾನ್ಸ್ ಮಿಲಿಟರಿ ಅಂಡರ್ ದಿ ಕಮಾಂಡ್ ಆಫ್ ದಿ ಸುಪ್ರೀಂ ಲೀಡರ್. ಇರಾನ್ನ ಸರ್ವೋಚ್ಚ ನಾಯಕರ ಅಡಿಯಲ್ಲಿ ಇರುವಂತಹ ಒಂದು ಸೇನೆಯ ಶಾಖೆ ಇದು. ಡೆಸಿಗ್ನೇಟೆಡ್ ಆಸ್ ಅ ಟೆರರಿಸ್ಟ್ ಆರ್ಗನೈಸೇಷನ್ ಬೈ ದಿ US. ಆದ್ರೆ ಇದನ್ನ ಅಮೆರಿಕ ಏನಂತ ಕನ್ಸಿಡರ್ ಮಾಡಿದೆ, ಒಂದು ಭಯೋತ್ಪಾದಕ ಸಂಘಟನೆ ಅಂತ ಘೋಷಣೆ ಮಾಡಿದೆ. ಅಂಡ್ ಪ್ಲೇಸ್ ಅ ಸೆಂಟ್ರಲ್ ರೋಲ್ ಇನ್ ಇರಾನ್ಸ್ ಡಿಫೆನ್ಸ್. ಆದ್ರೆ ಈ ಸಂಘಟನೆ ಅನ್ನೋದು ಇರಾನಿನ ರಕ್ಷಣೆ, ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿ, ಮಿಸೈಲ್ ಪ್ರೋಗ್ರಾಂಗಳಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅದರ ಹೆಸರೇನು? ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್. ಇನ್ನು ಮುಂದಿನ ವಿಷಯ ನೋಡೋದಾದ್ರೆ, ಇಂಡಿಯಾ US bilateral trade talks face hurdles due to disagreements on agriculture and dairy sectors, with India cautious about its sensitive dairy market and not desperate to finalize a deal before the July 9 tariff deadline. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, BTA ಬಗ್ಗೆ ತುಂಬಾ ದಿನಗಳಿಂದ ನೋಡ್ತಾ ಇದ್ದೇವೆ. ಬೈಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್, ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ, ಎರಡು ದೇಶಗಳ ನಡುವೆ ನಡೆಯುವಂತದ್ದು. ಈಗ ಭಾರತ ಮತ್ತೆ ಅಮೆರಿಕ ನಡುವೆ ಈ ವ್ಯಾಪಾರದ ಸಂಬಂಧಪಟ್ಟ ಹಾಗೆ ಮಾತುಕತೆ ನಡೀತಾ ಇದೆ. ಆದ್ರೆ ಕೆಲವು ಕ್ಷೇತ್ರಗಳಲ್ಲಿ, ಕೃಷಿ, ಹೈನುಗಾರಿಕೆ, ಡೇರಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇದೆ. ಮತ್ತೆ ಭಾರತ ಸಹ ಜುಲೈ ಅಷ್ಟೇನು ಈ ಒಪ್ಪಂದವನ್ನ ಅಂತಿಮಗೊಳಿಸ್ಲಿಕ್ಕೆ, ಅಂತಂದ್ರೆ ಫೈನಲೈಸ್ ಮಾಡ್ಲಿಕ್ಕೆ ಅಷ್ಟೇನು ಆತುರವನ್ನ ತೋರಿಸ್ತಾ ಇಲ್ಲ. ನಿಧಾನವಾಗಾದ್ರೆ ಸಾಕು ಅಂತ ಭಾರತ ಸುಮ್ಮನಿದೆ. ನೋಡಿ, ಇಂಡಿಯಾ ಟ್ರೀಟ್ಸ್ ದ ಡೈರಿ ಸೆಕ್ಟರ್ ಆಸ್ ಸೆನ್ಸಿಟಿವ್ ಇನ್ ಟ್ರೇಡ್ ಟಾಕ್ಸ್. ಈಗ ಸಮಸ್ಯೆ ಬಂದಿರುವುದು ಎರಡು ಕ್ಷೇತ್ರಗಳಲ್ಲಿ ಅಂತ ಹೇಳಿದೀವಿ, ಒಂದು ಕೃಷಿ, ಇನ್ನೊಂದು ಹೈನುಗಾರಿಕೆ ಅಥವಾ ಡೈರಿಗೆ ಸಂಬಂಧಪಟ್ಟಿದ್ದು. ಯಾಕೆ ಇಲ್ಲಿ ಸಮಸ್ಯೆ ಇದೆ ಅಂತಂದ್ರೆ, ಬಿಕಾಸ್ ಇಟ್ ಸಪೋರ್ಟ್ಸ್ ಮಿಲಿಯನ್ಸ್ ಆಫ್ ರೂರಲ್ ಫಾರ್ಮರ್ಸ್. ನಮ್ಮ ದೇಶದಲ್ಲಿ ಹೈನುಗಾರಿಕೆ ಮತ್ತೆ ಕೃಷಿ ಅನ್ನೋದು ದೇಶದ ಬೆನ್ನೆಲುಬು ಇದ್ದ ಹಾಗೆ. ಲಕ್ಷಾಂತರ ರೈತರು ಇದನ್ನು ಅವಲಂಬಿಸಿಕೊಂಡಿದ್ದಾರೆ. ಹಾಗಾಗಿ ಯಾವಾಗ ನಾವು BTA ದಂತಹ ಅಗ್ರಿಮೆಂಟ್ ಮಾಡ್ಕೊಳ್ತೀವೋ ಬೇರೆ ದೇಶದ ಜೊತೆ, ಅದರ ಅರ್ಥ ನಾವು ಆ ದೇಶದ ಪ್ರಾಡಕ್ಟ್ ಗಳನ್ನ ಖರೀದಿಸ್ತೇವೆ. ನಮ್ಮ ದೇಶದಲ್ಲಿ ಆ ದೇಶದ ಪ್ರಾಡಕ್ಟ್ಗಳು ಕಡಿಮೆ ಸುಂಕ ಅಥವಾ ಜಾಸ್ತಿ ಆ ದೇಶದ ಪ್ರಾಡಕ್ಟ್ ಗಳಿಗೆ ಬೆಲೆ ಇರೋದಿಲ್ಲ. ಬೆಲೆ ಅಂತಂದ್ರೆ ಬೆಲೆ ಕಡಿಮೆ ಆಗಿರುತ್ತೆ, ಅದ್ರ ಮೇಲೆ ಜಾಸ್ತಿ ಸುಂಕವನ್ನ ನಾವು ಹೇರೋದಿಲ್ಲ. ಅವಾಗ ಏನಾಗುತ್ತೆ, ವಿದೇಶಿ ವಸ್ತುಗಳ ಬೆಲೆ ಕಡಿಮೆ ಇದ್ದಾಗ ದೇಶದ ಜನರು, ಭಾರತೀಯರು ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಕಡಿಮೆ ಬೆಲೆ ಯಾವ್ದಕ್ಕೆ ಇರುತ್ತೋ ಅದನ್ನೇ ಪರ್ಚೇಸ್ ಮಾಡ್ತಾರೆ. ಬೇರೆ ದೇಶದ ವಸ್ತುಗಳಿಗೆ ಕಡಿಮೆ ಬೆಲೆ ಇದೆ ಅಂತಂದ್ರೆ ಅವಾಗೇನಾಗುತ್ತೆ, ನಾವು ದೇಶೀಯ ವಸ್ತುಗಳ ಬದಲು ಆ ವಿದೇಶದ ವಸ್ತುಗಳನ್ನೇ ಪರ್ಚೇಸ್ ಮಾಡ್ತೇವೆ. ಇದರಿಂದ ಹೊಡೆತ ಬೀಳೋದು ಯಾರಿಗೆ? ನಮ್ಮ ದೇಶದ ರೈತರಿಗೆ ಮತ್ತೆ ಹೈನುಗಾರಿಕೆನ ಅವಲಂಬಿಸಿ ಇರುವವರಿಗೆ. ಹಾಗಾಗಿ ಆ ರೂರಲ್ ಫಾರ್ಮರ್ ಗಳಿಗೆ ಇದರಿಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಅವರು ತುಂಬಾ ದೊಡ್ಡ ಹೊಡೆತವನ್ನು ಅನುಭವಿಸಬಹುದು. ಮತ್ತೆ ಯೂನಿಕ್ ಕೋಆಪರೇಟಿವ್ ಮಾಡೆಲ್ ಫೇಸಸ್ ಕಲ್ಚರಲ್ ಅಂಡ್ ಎಕನಾಮಿಕ್ ರೆಸಿಸ್ಟೆನ್ಸ್ ಫಾರಿನ್ ಡೈರಿ ಇಂಪೋರ್ಟ್ಸ್, ಎಸ್ಪೆಷಲಿ ದೋಸ್ ವಿತ್ ಅನಿಮಲ್ ಒರಿಜಿನ್ ಫೀಡ್ ಪ್ರಾಕ್ಟೀಸಸ್. ಒಂದು ಮಾರ್ಕೆಟ್ ಡಿಸ್ರಪ್ಷನ್ ಆಗುತ್ತೆ, ಮಾರುಕಟ್ಟೆಯಲ್ಲಿ ಏರುಪೇರಾಗುತ್ತೆ ಅನ್ನೋದು ಮೊದಲನೇ ಪಾಯಿಂಟ್. ಎರಡನೇದೇನಂತಂದ್ರೆ, ಮುಖ್ಯವಾಗಿದ್ದು ಅನಿಮಲ್ ಒರಿಜಿನ್ ಫೀಡ್ ಪ್ರಾಕ್ಟೀಸಸ್. ಈಗ ಉದಾಹರಣೆಗೆ ನಾವು ಅಮೆರಿಕದಿಂದ ಹಾಲು, ಮಿಲ್ಕ್ ಮತ್ತೆ ಹಾಲಿನ ಇದರ ಉತ್ಪನ್ನಗಳನ್ನ ಖರೀದಿ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಅಂದ್ರೆ ಅಲ್ಲಿನ ಪ್ರಾಡಕ್ಟ್ಗಳು ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ದೊರೆಯುತ್ತವೆ. ಆದ್ರೆ ಪ್ರಾಬ್ಲಮ್ ಏನಂತಂದ್ರೆ, ಅಮೆರಿಕದಿಂದ
ಹಾಲಿನ ಉತ್ಪನ್ನ ಬರ್ತಾ ಇದೆ ಅಂತಂದ್ರೆ ಅಲ್ಲಿನ ಹಸುಗಳಿಗೆ ಎಷ್ಟೋ ಸಾರಿ ಅನಿಮಲ್ ಆರಿಜಿನ್ ಫೀಡ್ ಗಳನ್ನ ಕೊಡ್ತಾರೆ. ಅಂತಂದ್ರೆ ಕೇವಲ ಹುಲ್ಲು ಮಾತ್ರ ಅಲ್ಲ, ಈಗ ಮೀನಿನ ಕೆಲವೊಂದು ಉತ್ಪನ್ನಗಳು, ಯಾಕಂದ್ರೆ ಮಾಂಸಾಹಾರ ರೀತಿಯ ಒಂದು ಉತ್ಪನ್ನಗಳನ್ನ ಹಸುಗಳಿಗೆ ಕೊಡ್ತಾರೆ. ಹಸುಗಳು ಆ ಮಾಂಸಾಹಾರದ ಅಥವಾ ಮಾಂಸ ಮೂಲವನ್ನ ಹೊಂದಿರುವಂತಹ ಕೆಲವು ಫೀಡ್ಗಳನ್ನ, ಆ ಮೇವನ್ನ ತಿಂದು ಹಾಲನ್ನ ಕೊಡುತ್ತೆ. ಆ ಹಾಲು ಭಾರತಕ್ಕೆ ಬಂದಾಗ ಅದು ಮಾಂಸದಿಂದ ಬಂದಿರುವಂತದ್ದು ಅನ್ನುವಂತಹ ಭಾವನೆ ನಮ್ಮ ಧಾರ್ಮಿಕತೆಗೆ ಧಕ್ಕೆ ಆಗತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ. ಹಾಗಾಗಿ ಅನಿಮಲ್ ಒರಿಜಿನ್ ಫೀಡ್ ಪ್ರಾಕ್ಟೀಸಸ್, ಅಲ್ಲಿನ ಹಸುಗಳಿಗೆ ಮಾಂಸದಿಂದ ಅಥವಾ ಅನಿಮಲ್ ಒರಿಜಿನ್ ಫೀಡ್ ಗಳನ್ನ ಕೊಡೋದ್ರಿಂದ ಅದು ಭಾರತಕ್ಕೆ ಬಂದು ಇಲ್ಲಿನವರ ಭಾವನೆಗಳನ್ನ ಧಕ್ಕೆಗೊಳಿಸುತ್ತೆ. ಇದು ಸಹ ಒಂದು ಮುಖ್ಯವಾದ ಕಾರಣ. ಹಾಗಾಗಿ ಎರಡು, ಒಂದು ಮಾರ್ಕೆಟ್, ಇನ್ನೊಂದು ಅನಿಮಲ್ ಒರಿಜಿನ್ ಫೀಡ್ ಪ್ರಾಕ್ಟೀಸ್, ಇದು ಎರಡರಿಂದಾಗಿ ಈ ಕೃಷಿ ಹಾಗೂ ಹೈನುಗಾರಿಕೆ ಇದರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗ್ತಾನೆ ಇರುತ್ತೆ. ಹಲವಾರು ದಿನಗಳಿಂದ ಇದಕ್ಕೆ ನೋಡ್ತಾನೆ ಇರ್ತೇವೆ. ಆದ್ರೆ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಇದು ಸ್ವಲ್ಪ ಮುನ್ನೆಲೆಗೆ ಬಂದಿದೆ. ಇನ್ನು ಮುಂದಿನ ವಿಷಯ, a new study from NCBS and Georgia Tech shows that multicellular growth in yeast can occur due to physical and chemical processes like fluid flow, even without genetic mutation, challenging traditional views on the origin of multicellularity. ಏನ್ ಅರ್ಥ ಆಗಿದೆ? ಏನರ್ಥ ನೋಡಿ, ಮಲ್ಟಿಸೆಲ್ಯುಲಾರಿಟಿ, ಬಹುಕೋಶೀಯ ಬೆಳವಣಿಗೆ ಅಂತ ಕರೀತಾರೆ. ಮೊದಲೆಲ್ಲ ಹಿಂದೆ ಅಂತಂದ್ರೆ ವಿಕಾಸವಾದದಲ್ಲಿ ಒಂದೊಂದೇ ಕೋಶದ ಜೀವಿಗಳು ಬಂದು ಮೊದಲು, ಅದಾದ್ಮೇಲೆ ನಿಧಾನವಾಗಿ ಬಹುಕೋಶ ಜೀವಿಗಳ ಉಗಮ ಆಗುತ್ತೆ. ಆದ್ರೆ ಸಮಸ್ಯೆ ಏನಂತಂದ್ರೆ ಅದ್ ಹೇಗೆ ಉಗಮ ಆಯ್ತು ಅನ್ನೋದ್ರ ಬಗ್ಗೆ ನಮ್ಗೆ ನಿಖರವಾದ ಮಾಹಿತಿ ಇಲ್ಲ. ನಾವು ಬೇರೆ ಬೇರೆ ಸಿದ್ಧಾಂತಗಳನ್ನ ಹಾಕೊಂಡಿದ್ದೇವೆ. ನಾವೇನ್ ಅಂದ್ಕೊಂಡಿದ್ವಿ, ಇದು ಜೆನೆಟಿಕಲಿ ಕೆಲವೊಂದು ಚೇಂಜಸ್ ಆಗಿರಬಹುದು, ಜೆನೆಟಿಕ್ ಮ್ಯೂಟೇಶನ್ ಅಂತಂದ್ರೆ ಜೀನಸ್ ನಲ್ಲಿ ಆಗುವಂತ ಕೆಲವು ಬದಲಾವಣೆಗಳು, ಮಾರ್ಪಾಡುಗಳಿಂದಾಗಿ ಆ ಒಂದು ಬದಲಾವಣೆ ಅಥವಾ ಒಂದು ಹೊಸ ಜೀವಿಗಳ ಉಗಮ ಆಗಿರಬಹುದು, ಬಹುಕೋಶ ಜೀವಿಗಳದ್ದು ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ. ಆದ್ರೆ ಈಗ ಒಂದು ಸ್ಟಡಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಮಲ್ಟಿ ಸೆಲ್ಯುಲಾರ್ ಗ್ರೋತ್, ಬಹುಕೋಶೀಯ ಬೆಳವಣಿಗೆ ಇದೆಯಲ್ವಾ, ಉದಾಹರಣೆಗೆ ಈಸ್ಟ್, ಇದರಲ್ಲಿ ಕೇವಲ ಜೆನೆಟಿಕ್ ಮ್ಯೂಟೇಶನ್ ಮಾತ್ರ ಅಲ್ಲ, ಅದನ್ನ ಬಿಟ್ಟು ಕೆಮಿಕಲ್ ಅಂಡ್ ಫಿಸಿಕಲ್ ಪ್ರೊಸೆಸಸ್ ಅಂತಂದ್ರೆ ಭೌತಿಕ ಮತ್ತೆ ರಾಸಾಯನಿಕ ವಿಧಾನಗಳಿಂದಲೂ ಸಹ ಅದು ಆಗಬಹುದು. ಭೌತಿಕ ರಾಸಾಯನಿಕ ಅಂತಂದ್ರೆ ಏನು? ನಮ್ಮ ಹೊರಗಿನ ವಾತಾವರಣ, ಸುತ್ತಮುತ್ತಲಿನಲ್ಲಿ ನಾವೇನು ನಡೀತಾ ಇರುತ್ತಲ್ವಾ, ಅದೆಲ್ಲ ಆ ವಸ್ತುವಿನ ಮೇಲೆ, ವಸ್ತು ಅನ್ನೋಕ್ಕಿಂತ ಒಂದು ಜೀವಿಯ ಮೇಲೆ ಅನ್ನೋದ್ರೆ ಒಂದು ಸಮರ್ಪಕವಾಗಿರುತ್ತೆ. ಆ ಜೀವಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಸಹ ಮುಖ್ಯ ಆಗಿರುತ್ತೆ. ಕೇವಲ ಜೆನೆಟಿಕ್ ಮ್ಯೂಟೇಶನ್ ಮಾತ್ರ ಅಲ್ಲ ಇದಕ್ಕೆ ಕಾರಣ ಅಂತ ಈಗ ಗೊತ್ತಾಗ್ತಾ ಇದೆ. ಸ್ನೋ ಫ್ಲೇಕ್ ಈಸ್ಟ್ ನೋಡಿ, ಸ್ನೋ ಫ್ಲೇಕ್ ಈಸ್ಟ್ ಅಂತ, ಇದು ಕೆಲವೊಂದ್ಸರಿ ಕೇಳಬಹುದು ಗೇಮ್ಸ್ ಅಲ್ಲಿ. ಜೆನೆಟಿಕಲಿ ಅಲ್ಟರ್ಡ್ ಸ್ಟ್ರೇನ್ ಆಫ್ ರೆಗ್ಯುಲರ್ ಈಸ್ಟ್ used in labs to study early multicellularity. Its buds don't separate from the parent cell, forming branching clusters that grow visibly large. ಅಂದ್ರೆ ಈ ಒಂದು ಈಸ್ಟ್ ಅನ್ನೋದನ್ನ ಪ್ರಯೋಗಾಲಯದಲ್ಲಿ ಬಳಸಿದ್ರು. ಯಾವುದಕ್ಕೋಸ್ಕರ ಅಂತಂದ್ರೆ, ಆರಂಭದಲ್ಲಿ ಬಹುಕೋಶೀಯತೆ ಹೇಗೆ ಮಲ್ಟಿ ಸೆಲ್ಯುಲಾರ್ ಆರ್ಗಾನಿಸಮ್ಗಳು ಶುರುವಾದವು ಅಥವಾ ಅದರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಇದನ್ನ ಬಳಸಿದ್ರು. ಆ ಈಸ್ಟ್ ಅಂತಂದ್ರೆ ಅದಕ್ಕೆ ಬರ್ಡ್ಸ್ ಬರುತ್ತೆ ಅಥವಾ ಮಗುಗಳ ತರ ಬರುತ್ತೆ. ಹಾಗಾಗಿ ಇದ್ರಲ್ಲಿ ಏನಾಗುತ್ತೆ, ಬೇರೆ ಈಸ್ಟ್ ಆಗಿದ್ರೆ ಈಸ್ಟ್ ಇರುತ್ತೆ, ಹೊಸ ಬರ್ಡ್ಸ್ ಬಂದು ಆ ಬರ್ಡ್ಸ್ ಆಮೇಲೆ ಬೇರೆ ತರ ಈಸ್ಟ್ ಆಗಿ ಅದು ಸಪರೇಟ್ ಆಗ್ಬಿಡುತ್ತೆ, ಆಮೇಲೆ ಅದು ಇನ್ನೊಂದು ಈಸ್ಟ್ ಆಗುತ್ತೆ. ಈ ರೀತಿಯಾದ ಎಷ್ಟೋ ರೀತಿಯ ಬೆಳವಣಿಗೆಗಳನ್ನ ನಾವು ನೋಡ್ತೇವೆ. ಆದ್ರೆ ಇದ್ರಲ್ಲಿ ಏನಾಗುತ್ತೆ, ಆ ಮೊಗ್ಗುಗಳು ಅಥವಾ ಬರ್ಡ್ಸ್ ಇರುತ್ತಲ್ವಾ, ಅದು ಮೇನ್ ಈಸ್ಟ್ ನಿಂದ ಬೇರ್ಪಡೋದಿಲ್ಲ. ಒಂದು ಆ ಕವಲು ಒಡೆದೊಡ್ದೆ ಅಂತ, ಕವಲು ಒಡೆದೋದೆಲ್ಲ ಏನಾಗಿರುತ್ತೆ, ಆ ಕವಲು ಒಡೆದಿರೋದು ಸಮೂಹ ಆಗ್ಬಿಟ್ಟಿರುತ್ತೆ. ಆಗ ಆ ಈಸ್ಟೇ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಇನ್ನು ಸ್ವಲ್ಪ ಇದರಲ್ಲಿ ಬೇರೆ ಬೇರೆ ಸೈಂಟಿಫಿಕ್ ಸ್ಟಡೀಸ್ ಗಳಿದೆ. ಆದ್ರೆ ಸದ್ಯಕ್ಕೆ ಸ್ನೋಫ್ಲೆಕ್ಸ್ ಈಸ್ಟ್ ಅಂತಂದ್ರೆ ಅದೊಂದು ಪ್ರಯೋಗಾಲಯದಲ್ಲಿ ಬಳಸಿದ್ದು, ಮತ್ತೆ ಅದರ ಬರ್ಡ್ಸ್ ಗಳು ಬೇರೆ ಆಗೋದಿಲ್ಲ ಪೇರೆಂಟ್ ಸೆಲ್ ಇಂದ ಅಂತ ಸದ್ಯಕ್ಕೆ ನೆನ್ಪಿಟ್ಕೊಳ್ಳೋಣ. ಇನ್ನೊಂದು ಅಡ್ವೆಕ್ಷನ್ ಅಂಡ್ ಡಿಫ್ಯೂಷನ್ ಅಂತ ಟರ್ಮ್ ಬಂದಿದೆ. ಏನಂತ ಕರೀತಾರೆ, ಸಂವಹನ ಮತ್ತೆ ಪ್ರಸರಣ. ಬೇರೆ ಟರ್ಮ್ ಸಹ ಇರಬಹುದು, ಯಾಕಂದ್ರೆ ವಿಜ್ಞಾನದ ಟರ್ಮ್ಗಳಿಗೆ ಕನ್ನಡದಲ್ಲಿ ಇದೇ ಟರ್ಮ್ ಯಾವಾಗ್ಲೂ ಇರುತ್ತೆ ಅಂತಲ್ಲ. ಅಡ್ವೆಕ್ಷನ್ ಇಸ್ ದಿ ಪ್ರೊಸೆಸ್ ವೇರ್ ನ್ಯೂಟ್ರಿಯೆಂಟ್ಸ್ ಮೂವ್ ಡ್ಯೂ ಟು ಮೋಷನ್ ಆಫ್ ಫ್ಲೂಯಿಡ್ ಇಟ್ ಸೆಲ್ಫ್. ಅಂತಂದ್ರೆ ಏನು? ಸಂವಹನ ಅಂತಂದ್ರೆ ಒಂದು ದ್ರವದಲ್ಲಿ ಪೋಷಕಾಂಶಗಳಿದೆ ಅಂತಂದ್ರೆ ಆ ದ್ರವ ಹರಿಯುತ್ತೆ. ಆ ದ್ರವ ಹರಿಯೋದ್ರಿಂದಾನೆ ಆ ಪೋಷಕಾಂಶಗಳು ಚಲಿಸುತ್ತೆ ಅದರಲ್ಲಿ ಇರೋದು, ಇದು ಸಂವಹನ. ಆದ್ರೆ ಡಿಫ್ಯೂಷನ್ ಅಂತಂದ್ರೆ ಏನು? unlike diffusion where particles spread from high to low concentration, ಡಿಫ್ಯೂಷನ್ ಏನಾಗುತ್ತೆ, ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ ಗೆ
ಪಾರ್ಟಿಕಲ್ಗಳು ಮೂವ್ ಆಗುತ್ತೆ. ಅಂಡ್ ಇಟ್ ಎನೇಬಲ್ಸ್ ನ್ಯೂಟ್ರಿಯೆಂಟ್ ಟ್ರಾನ್ಸ್ಪೋರ್ಟ್ ಇನ್ ಲಾರ್ಜ್ ಈಸ್ಟ್ ಕ್ಲಸ್ಟರ್ಸ್ ವಿತೌಟ್ ಸ್ಪೆಷಲೈಸ್ಡ್ ಬಯೋಲಾಜಿಕಲ್ ಸಿಸ್ಟಮ್ಸ್. ಅಂತಂದ್ರೆ ಇದರಿಂದಾಗಿ ದೊಡ್ಡ ದೊಡ್ಡ ವ್ಯವಸ್ಥೆಗಳು ಇಲ್ಲದೇನೆ ಪೋಷಕಾಂಶಗಳ ಸಾಗಾಣಿಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮುಂದಿನ ವಿಷಯ, ನ್ಯೂ ರಿಸರ್ಚ್ ಶೋಸ್ ದಟ್ ರೈಸಿಂಗ್ ಇವಾಪರೇಟಿವ್ ಡಿಮ್ಯಾಂಡ್, ಬಾಷ್ಪೀಕರಣ ಬೇಡಿಕೆ. ನೀವು 2 ಟರ್ಮ್ಗಳು ನೀವು ಕೇಳಿರ್ತೀರಿ, ಬಾಷ್ಪೀಕರಣ, ಬಾಷ್ಪ ವಿಸರ್ಜನೆ ಅಂತ. ಬಾಷ್ಪೀಕರಣ ಅಂತಂದ್ರೆ ಇವಾಪರೇಷನ್, ನೀರು ಆವಿಯಾಗೋದು, ಮತ್ತೆ ಬಾಷ್ಪ ವಿಸರ್ಜನೆ ಅಂತಂದ್ರೆ ಆ ಸಸ್ಯಗಳು ನೀರನ್ನ, ಹೆಚ್ಚಾದ ನೀರನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಈಗ ಇಲ್ಲೇನ್ ಮಾಡ್ತಾ ಇದ್ದಾರೆ, ಇಲ್ಲೇನ್ ನೋಡ್ತಾ ಇದ್ದಾರೆ ಹೊಸ ಸ್ಟಡಿಯಲ್ಲಿ ಅಂತಂದ್ರೆ, ಇಟ್ ಶೋಸ್ ದಟ್ ರೈಸಿಂಗ್ ಇವಾಪರೇಟಿವ್ ಡಿಮ್ಯಾಂಡ್. ಇವಾಪರೇಟಿವ್ ಡಿಮ್ಯಾಂಡ್ ಅಂತಂದ್ರೆ ಈ ಬಾಷ್ಪೀಕರಣದ ಒಂದು ಬೇಡಿಕೆ. ಅಂದ್ರೆ ಹೌ ಥರ್ಸ್ಟಿ ದ ಏರ್ ಇಸ್, ವಾತಾವರಣದಲ್ಲಿರೋ ಗಾಳಿ ಎಷ್ಟು ಬಾಯಾರ್ಕೊಂಡಿದೆ. ಬಾಯಾರಿಕೆ ಅಂತಂದ್ರೆ ಹೆಚ್ಚು ನೀರು ಬೇಕಾಗ್ತಾ ಇದೆ ಅದಕ್ಕೆ. ಯಾಕೆ ನೋಡಿ, ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್. ಎಲ್ಲ ಕಡೆ ಹವಾಮಾನ ಮತ್ತೆ ಮುಖ್ಯವಾಗಿ ಜಾಗತಿಕ ತಾಪಮಾನ ಎಲ್ಲದರ ಕಾರಣದಿಂದಾಗಿ ಗಾಳಿ ಹೆಚ್ಚು ನೀರನ್ನು ಬಯಸ್ತಾ ಇದೆ. ಆ ಬಾಯಾರಿಕೆ ಅಲೆಗಳ ಒಂದು ಆವರ್ತನ ಅಂತಂದ್ರೆ ಹೆಚ್ಚು ಸಾರಿ ಅದು ಕಂಡು ಬರ್ತಾ ಇದೆ, ಅದರ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಥರ್ಸ್ಟ್ ವೇವ್ಸ್ ಅಂತ ಕರೀತಾರೆ. ಅಂತಂದ್ರೆ ಕನ್ನಡದಲ್ಲಿ ಬೇರೆ ಶಬ್ದ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಥರ್ಸ್ಟ್ ವೇವ್ ಅನ್ನೋದಕ್ಕೆ ಪ್ರಜಾವಾಣಿಯಲ್ಲಿ ಕೆಲವೊಂದ್ಸಾರಿ ಚೆನ್ನಾಗಿರೋ ಶಬ್ದವನ್ನು ಕೊಡಬಹುದು, ಇದಕ್ಕೆ ಇನ್ನೂ ಸಮರ್ಪಕವಾಗಿದ್ದು, ಅವಾಗ ಸಿಕ್ಕಿದ್ರೆ ಹೇಳ್ತೇನೆ. ಈಗ ಥರ್ಸ್ಟ್ ವೇವ್ ಅಂತ ನೆನ್ಪಿಟ್ಕೊಳ್ಳಿ. ಥರ್ಸ್ಟಿ ಅಂತಂದ್ರೆ ಏನು, ಬಾಯಾರಿಕೆ ಅಂತ, ಬಾಯಾರಿಕೊಂಡಿರೋದು, ಹೆಚ್ಚು ನೀರನ್ನ ಕುಡಿಬೇಕು ಅಂತ ಅನ್ಸೋದು. ಥರ್ಸ್ಟ್ ವೇವ್ಸ್ ಅಂತಂದ್ರೆ ಈಗ ವಾತಾವರಣದಲ್ಲಿ ಗಾಳಿ ಅಲ್ವಾ, ಅದೆಷ್ಟು ನೀರನ್ನ ಬಯಸ್ತಾ ಇದೆ ಅಂತ. ಬಟ್ ಇಂಡಿಯಾ ಲ್ಯಾಕ್ಸ್ ಇನಫ್ ಡೇಟಾ ಅಂಡ್ ರಿಸರ್ಚ್ ಟು ಟ್ರ್ಯಾಕ್ ದೀಸ್ ಇವೆಂಟ್ಸ್ ಆರ್ ಅಸೆಸ್ ದರ್ ಇಂಪ್ಯಾಕ್ಟ್ ಆನ್ ಕ್ರಾಪ್ಸ್ ಅಂಡ್ ವಾಟರ್ ಯೂಸ್. ಆದ್ರೆ ನಮ್ಮದೆಲ್ಲ ಸಮಸ್ಯೆ ಏನಂತಂದ್ರೆ, ನಮ್ಮ ಹತ್ರ ಡೇಟಾ ಇಲ್ಲ, ಮಾಹಿತಿ ಇಲ್ಲ, ರಿಸರ್ಚ್ ಅನ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇಂಥ ಥರ್ಸ್ಟ್ ವೇವ್ ಇರಬಹುದು ಮತ್ತೆ ಕೆಲವೊಂದು ಘಟನೆಗಳನ್ನ, ಅದರ ಪರಿಣಾಮಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಇವಾಪರೇಟಿವ್ ಡಿಮ್ಯಾಂಡ್ ಅಂಡ್ ಥರ್ಸ್ಟ್ ವೇವ್, ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ, ಇವಾಪರೇಟಿವ್ ಡಿಮ್ಯಾಂಡ್ ಇಸ್ ದಿ ಅಟ್ಮಾಸ್ಫಿಯರ್ಸ್ ಡಿಮ್ಯಾಂಡ್ ಫಾರ್ ವಾಟರ್ ಫ್ರಮ್ ಲ್ಯಾಂಡ್ ಅಂಡ್ ಪ್ಲಾಂಟ್ಸ್. ಭೂಮಿ ಇರುತ್ತೆ, ಇದು ಲ್ಯಾಂಡ್, ಸಸ್ಯ ಅಥವಾ ಯಾವ್ದೊಂದು ಮರ ಇರಬಹುದು. ಈಗ ಭೂಮಿಯಿಂದ ಮತ್ತೆ ಮರದಿಂದ ವಾತಾವರಣ ಎಷ್ಟು ನೀರನ್ನ ಅಥವಾ ಎಷ್ಟು ಒಂದು ವಾತಾವರಣದಲ್ಲಿರುವ ಜಲದ ಅಂಶವನ್ನ ಬಯಸ್ತಾ ಇದೆ ಅನ್ನೋದನ್ನ ನಾವು ಇವಾಪರೇಟಿವ್ ಡಿಮ್ಯಾಂಡ್ ಅಂತ ಕರಿತೇವೆ. ಥರ್ಸ್ಟ್ ವೇವ್ ರೆಫರ್ಸ್ ಟು 3 or more consecutive days of extremely high evaporative demand. ಈಗ ವಾತಾವರಣದಲ್ಲಿರೋ ಗಾಳಿ ನೀರನ್ನ ಬಯಸ್ತಾ ಇದೆ. ಅದು ಬಯಸುವಂತ ಪ್ರಕ್ರಿಯೆ ಇದೆ ಅಲ್ವಾ, ತುಂಬಾ ನೀರನ್ನ ಅದು ಎಳ್ಕೊಳ್ತಾ ಇದೆ. ಆ ಎಳ್ಕೊಳ್ಳುವ ಪ್ರಕ್ರಿಯೆ ಒಂದು ತುಂಬಾ ದಿನ ಅಂತಂದ್ರೆ ಎಷ್ಟು ನೋಡಿ, ಅದೇನಂತಂದ್ರೆ 3 or more consecutive days, 3ರಿಂದ ಅಥವಾ 3ಕ್ಕಿಂತ ಹೆಚ್ಚು ದಿನ ಇದೇ ಒಂದು ಪ್ರಕ್ರಿಯೆನೆ ಮುಂದುವರೆದ್ ಬಿಟ್ರೆ ಅವಾಗ ಏನಂತ ಕರಿತೇವೆ, ಥರ್ಸ್ಟ್ ವೇವ್ ಅಂತ ಕರಿತೇವೆ. ಹೈ ಇವಾಪರೇಟಿವ್ ಡಿಮ್ಯಾಂಡ್, ಆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡ್ರಿವನ್ ಬೈ ಹೀಟ್, ಕಾರಣ ಏನ್ ನೋಡಿ, ಮುಖ್ಯವಾಗಿ ಶಾಖ, ಬಿಸಿಲು, ವಿಂಡ್, ಹ್ಯೂಮಿಡಿಟಿ, ತೇವಾಂಶ, ಸೋಲಾರ್ ರೇಡಿಯೇಷನ್, ಸೂರ್ಯನ ಕಿರಣಗಳು, ಅಂಡ್ ಕ್ಯಾನ್ ಸಿವಿಯರ್ಲಿ ಅಫೆಕ್ಟ್ ಅಗ್ರಿಕಲ್ಚರ್. ಇವೆಲ್ಲದರಿಂದಾಗಿ ಕೃಷಿ ಮೇಲೆ ದೊಡ್ಡ ಮಟ್ಟದ ಒಂದು ಎಫೆಕ್ಟ್ ಆಗುತ್ತೆ, ನಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ. ಇನ್ನೊಂದಿದೆ ಸ್ಟ್ಯಾಂಡರ್ಡೈಸ್ಡ್ ಶಾರ್ಟ್ ಕ್ರಾಪ್ ಇವಾಪೋ ಟ್ರಾನ್ಸ್ಪಿರೇಷನ್, ET0. ಇದನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಕ್ಕಿಂತ ಈ ಟರ್ಮ್ ಎಲ್ಲ ಬರುತ್ತೆ ಅಂತ ನೆನಪಿರ್ಲಿ. ET0 is a simplified scientific measure of how much water a well-watered grass crop would use through evaporation and transpiration. ನಾನು ಸರಿ ಹೇಳ್ತೀನಿ ನೋಡಿ, ET0 ಅಂತಂದ್ರೆ ಏನು, ಇದು ಸೈಂಟಿಫಿಕ್ ಮೆಷರ್, ಇದನ್ನ ಅಳತೆ ಮಾಡುವ ಒಂದು ವಿಧಾನ. ಯಾವ್ದನ್ನ ಅಳತೆ ಮಾಡುತ್ತೆ, ಹೌ ಮಚ್ ವಾಟರ್ ಅ ವೆಲ್ ವಾಟರ್ಡ್ ಗ್ರಾಸ್ ಕ್ರಾಪ್ ಅಂತಂದ್ರೆ ಒಂದು ಚೆನ್ನಾಗಿ ನೀರುಣಿಸಿದಂತ ಒಂದು ಬೆಳೆ, ಅದರಿಂದಾಗಿ ಆ ಬೆಳೆಯಿಂದ ಮುಖ್ಯವಾಗಿ ವುಡ್ ಲೂಸ್ ಟು ಇವಾಪರೇಷನ್ ಅಂಡ್ ಟ್ರಾನ್ಸ್ಪಿರೇಷನ್, ನೀರಾವಿ ಆಗೋದು ಅಥವಾ ಬಾಷ್ಪ ವಿಸರ್ಜನೆ, ಯಾವ್ಯಾವ ಮೂಲಗಳಿರುತ್ತಲ್ವ ನೀರನ್ನ ಬಿಡುಗಡೆ ಮಾಡೋದು, ಆ ಎಲ್ಲದರಿಂದಾಗಿ ಎಷ್ಟು ನೀರು ಬಿಡುಗಡೆ ಆಗ್ತಾ ಇದೆ, ವಾತಾವರಣದಲ್ಲಿ ಎಷ್ಟು ಆ ಒಂದು ಇವಾಪೋ ಟ್ರಾನ್ಸ್ಪಿರೇಷನ್ ಆಗ್ತಾ ಇದೆ ಅನ್ನೋದನ್ನ ಅಳಿಯುವಂತಹ ಒಂದು ಸೈಂಟಿಫಿಕ್ ಮೆಷರ್, ಅಳಿಯುವ ಒಂದು ಮಾಪನ ಅಂತ ಹೇಳ್ಬಹುದು, ET0 ಅಂತ ಕರೀತಾರೆ. ಹಾಗಾಗಿ ವೈಜ್ಞಾನಿಕ ಅಳತೆ ಇದೊಂದು. ಅಂಡ್ ಇಟ್ ಹೆಲ್ಪ್ಸ್ ಡಿಸೈಡ್ ಇರಿಗೇಷನ್ ನೀಡ್ಸ್ ಬೇಸ್ಡ್ ಓನ್ಲಿ ಆನ್ ವೆದರ್. ET0 ನಾವು ತಿಳ್ಕೊಂಡ್ರೆ ಆವಾಗ ನಾವು ಇರಿಗೇಷನ್ ನೀಡ್ಸ್ ಅಂತಂದ್ರೆ ಎಷ್ಟು ನೀರಾವರಿ ವ್ಯವಸ್ಥೆಯನ್ನ ನಾವು ಸರಿಯಾಗಿ ರೂಪಿಸಬೇಕು, ಯಾವ ರೀತಿ ಇರಬೇಕು ನೀರಾವರಿ ಅನ್ನೋದೆಲ್ಲ ನಾವು ತಿಳ್ಕೊಬಹುದು. ನೋಡಿ, ಯಾವ್ದ್ರ ಮೇಲೆ ಡಿಸೈಡ್ ಮಾಡುತ್ತೆ ಇರಿಗೇಷನ್ ನೀಡ್ಸ್. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಓನ್ಲಿ ಆನ್ ವೆದರ್, ವಾತಾವರಣ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ಕೊಂಡಿದೆ. ನಾಟ್ ಕ್ರಾಪ್ ಟೈಪ್ ಆರ್ ಸಾಯಿಲ್ ಕಂಡೀಷನ್, ಅಂದ್ರೆ ಯಾವ ಬೆಳೆ
ಆ ಟೈಪ್ ಏನು ಅಥವಾ ಫೈಲ್ ಕಂಡೀಷನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರೋದಿಲ್ಲ. ಇನ್ನು MCQ, ಮೊದಲನೇದಾಗಿ ನಿನ್ನೆ MCQ ನೋಡೋಣ. ಇದ್ರ ಬಗ್ಗೆ ಉತ್ತರಗಳನ್ನ ಹೇಳೋದಿಲ್ಲ, ಯಾಕಂದ್ರೆ ನಿಮ್ಗೆ ನಿನ್ನೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದಕ್ಕೆ ಉತ್ತರವನ್ನ ನೀವೇ ಕಮೆಂಟ್ ಮಾಡಬೇಕು. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಇಂಡಿಯಾ ಸೈಂಟಿಫಿಕ್ ಎಕೋಸಿಸ್ಟಮ್. ನೋಡಿ, ಇಂಡಿಯಾಸ್ ಲೋ ಗ್ರಾಸ್ ಎಕ್ಸ್ಪೆಂಡಿಚರ್ ಆನ್ R&D, GRD ಅಂತ ನೆನಪಾಗ್ತಾ ಇದೆ. ನಿನ್ನೆ ಹೇಳಿದ್ದು ನಮ್ಮ GRD ಕಡಿಮೆ ಇದೆ. ಸಿಗ್ನಲ್ಸ್ ಅ ಸ್ಟ್ರಾಂಗ್ ನ್ಯಾಷನಲ್ ಕಮಿಟ್ಮೆಂಟ್ ಟು ಡೆವಲಪಿಂಗ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಹೌದಾ, ನ್ಯಾಷನಲ್ ಕಮಿಟ್ಮೆಂಟ್ ಜಾಸ್ತಿ ಇದೆಯಾ ನಮ್ದು R&D ಕಡೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಕಡೆ? ನೋಡಿ, ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ NRF ಅಂತ ಕರೆದಿದ್ದೀವಿ. ಎಂಟೈರ್ಲಿ ಗವರ್ಮೆಂಟ್ ಫಂಡೆಡ್ ಅಂಡ್ ರಿಪ್ಲೇಸಸ್ ದಿ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್. ಕಂಪ್ಲೀಟ್ ಆಗಿ ಗವರ್ಮೆಂಟ್ ಇಂದ ಅದಕ್ಕೆ ಹಣ ಬರುತ್ತೆ. ಅದಕ್ಕೆ ನೋಡಿ, ನೆನ್ಪು ಮಾಡ್ಕೊಳ್ಳಿ, SCRB ನ ರಿಪ್ಲೇಸ್ ಮಾಡುತ್ತೆ. ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳ್ಬೇಕು ಅಂತಂದ್ರೆ ಅದರಲ್ಲಿರೋ ಎಲ್ಲಾ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿರ್ಬೇಕು. ಇಲ್ಲಿ ಆಂಡ್ ಅಂತಿದೆ, ಆಂಡ್ ಅಂತಂದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರ್ಬೇಕು, ಇದು ಸಹ ಕರೆಕ್ಟ್ ಆಗಿರ್ಬೇಕು. ಆವಾಗ ಮಾತ್ರ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. Poor infrastructure and unstable science policies contribute to India's inability to attract global scientific talent. ನಿಮಗೆ ಬೇರೆ ದೇಶಗಳಿಂದ ಒಳ್ಳೆ ಟ್ಯಾಲೆಂಟ್ ಗಳನ್ನ ಅಟ್ರಾಕ್ಟ್ ಮಾಡ್ಕೊಳಿಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿಲ್ಲ, ಮತ್ತೆ ನಮ್ಮ ಸೈನ್ಸ್ ಪಾಲಿಸೀಸ್ ಅನ್ಸ್ಟೇಬಲ್ ಆಗಿದೆ. ಹೌದಾ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಥಿಂಕ್ ಮಾಡಿ. NRF's dependence on private and philanthropic funding raises question about its long-term sustainability. ಇಲ್ಲೇನ್ ಹೇಳ್ತಾ ಇದ್ದಾರೆ, NRF ಅನ್ನೋದಕ್ಕೆ ಪ್ರೈವೇಟ್ ಮತ್ತೆ ಫಿಲಾಂಥ್ರಪಿಕ್ ಫಂಡಿಂಗ್ ಬರುತ್ತೆ, ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಅದು ಸಸ್ಟೈನ್ ಆಗೋದು ಬಹಳ ಕಷ್ಟ ಅಂತಿದ್ದಾರೆ. ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇರಬಹುದು? ಕ್ವಶನ್ 1 ಅಂತ ಹಾಕಿ ಅದಕ್ಕೆ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ನಿನ್ನೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ನೋಡೋಣ ಎಷ್ಟು ನೆನಪಿದೆ ಅಂತ. ಇದಾದ್ಮೇಲೆ ಮುಂದಿನ ಕ್ವಶನ್. ವಿತ್ ರೆಫರೆನ್ಸ್ ಟು INS ಕಮಲ್ ಅಂಡ್ ಇಂಡಿಯಾಸ್ ನ್ಯಾವಲ್ ಪ್ರೊಕ್ಯೂರ್ಮೆಂಟ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ನೋಡಿ, ಏನು INS ಕಮಲ್, ಇದ್ರ ಬಗ್ಗೆ ಎಷ್ಟು ಸ್ಟೇಟ್ಮೆಂಟ್ ನೆನಪಿದೆ ನೋಡೋಣ. INS ಕಮಲ್ ವಿಲ್ ಬಿ ದ ಲಾಸ್ಟ್ ಇಂಡಿಯನ್ ನೇವಿ ವಾರ್ಶಿಪ್ ಟು ಬಿ ಕನ್ಸ್ಟ್ರಕ್ಟೆಡ್ ಔಟ್ಸೈಡ್ ಇಂಡಿಯಾ. ನಮ್ಮ ದೇಶದಕ್ಕಿಂತ ಹೊರಗಡೆ ನಿರ್ಮಾಣ ಆಗ್ತಾ ಇರುವಂತಹ ಲಾಸ್ಟ್ ವಾರ್ಶಿಪ್ ಇದು. ಸ್ಟೆಲ್ತ್ ಫ್ರಿಗೇಟ್ಸ್ ಲೈಕ್ INS ಕಮಲ್ ಆರ್ ಇನ್ಎಫೆಕ್ಟಿವ್ ಅಗೇನ್ಸ್ಟ್ ಮಾಡರ್ನ್ ಸೋನಾರ್ ಸಿಸ್ಟಮ್ಸ್ ಡ್ಯೂ ಟು ದಟ್ ಫೋಕಸ್ ಆನ್ ರಾಡಾರ್ ಇನ್ವಿಸಿಬಿಲಿಟಿ ಅಲೋನ್. ಹೌದಾ, ಕೇವಲ ರಾಡಾರ್ ಮಾತ್ರ ಅದನ್ನ ಆಗ್ತಾ ಇರ್ತಕ್ಕಂಥ ಅಪಾಯವನ್ನ, ಶತ್ರುಗಳ ಒಂದು ರಕ್ಷಣೆಯನ್ನ ಭೇದಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಇನ್ಎಫೆಕ್ಟಿವ್ ಆಗಿದೆ. ಯಾಕಂತಂದ್ರೆ ಮಾಡರ್ನ್ ಸೋನಾರ್ ಸಿಸ್ಟಮ್ ಗಳನ್ನ ಎದುರಿಸಲಿಕ್ಕೆ ಇದರ ಹತ್ರ ಆಗಲ್ಲ ಅಂತ ಹೇಳ್ತಿದ್ದಾರೆ. ದ ಇಂಡಿಜಿನಸ್ ಕಂಟೆಂಟ್ ಇನ್ INS ಕಮಲ್ ಎಕ್ಸೀಡ್ಸ್ 1/3 ಆಫ್ ದಿ ಟೋಟಲ್ ಕನ್ಸ್ಟ್ರಕ್ಷನ್ ವ್ಯಾಲ್ಯೂ. 1/3 ಅಂತಂದ್ರೆ ಎಷ್ಟು? ಅರೌಂಡ್ 33% ಗಿಂತ ಜಾಸ್ತಿ ಇದೆ ನಮ್ಮ ಇಂಡಿಜಿನಸ್ ವ್ಯಾಲ್ಯೂ. ಈ ಒಂದು ಇದರ ಕನ್ಸ್ಟ್ರಕ್ಷನ್ ಅಲ್ಲಿ ದೇಶೀಯ ಪ್ರಮಾಣ ಇದೆಯಲ್ವಾ ನಾವು ಯೂಸ್ ಮಾಡೋದು, ಅದು 33% ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. INS ಕಮಲ್ belongs to an upgraded line of ಕ್ರಿವಾಕ್ ಕ್ಲಾಸ್ ಫ್ರಿಗೇಟ್ಸ್ ಅಡಾಪ್ಟೆಡ್ ಫಾರ್ ಇಂಡಿಯನ್ ರಿಕ್ವೈರ್ಮೆಂಟ್. ಹೌದಾ, ಕ್ರಿವಾಕ್ ಕ್ಲಾಸ್ಗೆ ಸೇರ್ಕೊಂಡಿದೆಯಾ ಇದು? ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಕಮೆಂಟ್ ಮಾಡಿ. ಕ್ವಶನ್ 2 ಅಂತ ಹಾಕಿ. A only 1, only 2, only 3, all 4 ಯಾವುದು ಕರೆಕ್ಟ್ ಚೆಕ್ ಮಾಡಿ. ಇದಾದ್ಮೇಲೆ ಮುಂದಿನದು. ವಿತ್ ರೆಫರೆನ್ಸ್ ಟು ದಿ India-US bilateral trade agreement negotiation, consider the following statements. India is hurrying ಅಂತಂದ್ರೆ ಗಡಿಬಿಡಿ ಮಾಡ್ತಾ ಇರೋದು, ಅಂದ್ರೆ ಬೇಗ ಮುಗ್ದು ಬಿಡ್ಲಿ ಇದು BTA ಅಂತ ಹೇಳ್ತಾ ಇದೆ. ಟು ಫೈನಲೈಸ್ ದಿ ಡೀಲ್ ಬಿಫೋರ್ July 9 ಟ್ಯಾರಿಫ್ ಡೆಡ್ ಲೈನ್ ಡ್ಯೂ ಟು ಎಕ್ಸ್ಪೋರ್ಟ್ ಪ್ರೆಷರ್. ನಮ್ಮ ಮೇಲೆ ಎಕ್ಸ್ಪೋರ್ಟ್ ಪ್ರೆಷರ್ ಇದೆ, ಹಾಗಾಗಿ ಇದು ಬೇಗ ಮುಗಿಯಲಿ ಅಂತ ಇಂಡಿಯಾ ಹೇಳ್ತಾ ಇದೆ ಅನ್ನೋದು ಮೊದಲನೇ ಸ್ಟೇಟ್ಮೆಂಟ್. ಇಂಡಿಯಾಸ್ ಡೈರಿ ಸೆಕ್ಟರ್ ಇಸ್ ಕನ್ಸಿಡರ್ಡ್ ಸೆನ್ಸಿಟಿವ್ ಬಿಕಾಸ್ ಇಟ್ ಫಾಲೋಸ್ ಕೋಆಪರೇಟಿವ್ ಮಾಡೆಲ್ ಅಂಡ್ ಸಪೋರ್ಟ್ಸ್ ಮಿಲಿಯನ್ಸ್ ಆಫ್ ರೂರಲ್ ಲೈವ್ಲಿಹುಡ್ಸ್. ಹೌದಾ, ಮೊದಲನೇ ಪಾಯಿಂಟ್. ಇಂಡಿಯಾದ ಡೈರಿ ಸೆಕ್ಟರ್ ಬಗ್ಗೆ ಬಹಳ ಅಲ್ಲಿ ಮಾತುಕತೆ ನಡೀತಾ ಇದೆ. ಅದು ಬಹಳ ಸೆನ್ಸಿಟಿವ್. ಯಾಕಂತಂದ್ರೆ ಕೋಆಪರೇಟಿವ್ ಮಾಡೆಲ್ ಅಂತಂದ್ರೆ ಒಂದು ಸಾಮೂಹಿಕವಾಗಿ ದೊಡ್ಡ ಮಟ್ಟದಲ್ಲಿ ಇದೆ. ಅದೇ ರೀತಿ ಬೇರೆ ಬೇರೆ ಸಹಕಾರಿ ಸಂಘಗಳಿದೆ, ಅಮೂಲ್ ಇರಬಹುದು, ನಮ್ಮ ರಾಜ್ಯದ ನಂದಿನಿ ಇರಬಹುದು. ಅದೇ ರೀತಿ ರೂರಲ್ ಲೈವ್ಲಿಹುಡ್, ಗ್ರಾಮೀಣ ಭಾಗದ ಜನರ ಜೀವನೋಪಾಯ ಸಹ ಇದರ ಮೇಲೆ ಆಧಾರ ಆಗಿದೆ. ಕಲ್ಚರಲ್ ರೆಸಿಸ್ಟೆನ್ಸ್ ಟು ಅನಿಮಲ್ ಆರಿಜಿನ್ ಫೀಡ್ ಇಸ್ ಅ ಫ್ಯಾಕ್ಟರ್ ಇನ್ ಇಂಡಿಯಾಸ್ ರೆಸಿಸ್ಟೆನ್ಸಿ ಟುವರ್ಡ್ ಫಾರಿನ್ ಡೈರಿ ಇಂಪೋರ್ಟ್ಸ್. ಹೌದಾ, ಕಲ್ಚರಲ್ ರೆಸಿಸ್ಟೆನ್ಸ್ ಅಂತಂದ್ರೆ ಸಾಂಸ್ಕೃತಿಕ ಪ್ರತಿರೋಧ. ಅಂದ್ರೆ ನಮ್ಮ ಅಲ್ಲಿನ ಅಲ್ಲಿನ ಹಸುಗಳಿಗೆ ಅನಿಮಲ್ ಆರಿಜಿನ್ ಫೀಡ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಸಹ ಒಂದು ಹೆಸಿಟೆನ್ಸಿ, ಹಿಂಜರಿಕೆಯನ್ನ ಉಂಟು ಮಾಡ್ತಾ ಇದೆ. ಇಂಡಿಯಾ ಹ್ಯಾಸ್ ಸೈನ್ಡ್ ಮಲ್ಟಿಪಲ್ ಫೇಸ್ಡ್ ಬಯಲಾಟರಲ್ ಟ್ರೇಡ್ ಅಗ್ರಿಮೆಂಟ್ ವಿತ್ US ಇನ್ ದ ಪಾಸ್ಟ್. ಮೊದಲು ನಾವು ತುಂಬಾ ಇಂತಹ ಅಗ್ರಿಮೆಂಟ್ ಅನ್ನ, BTA ಬಯಲಾಟರಲ್ ಟ್ರೇಡ್ ಅಗ್ರಿಮೆಂಟ್ ಅನ್ನ US ಜೊತೆ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕರೆಕ್ಟ್ ಇದರಲ್ಲಿ? ಆನ್ಸರ್ ನೋಡಿ, ಓನ್ಲಿ 2 and 3 ಆರ್ ಕರೆಕ್ಟ್. 1 is ಇನ್ಕರೆಕ್ಟ್. ಯಾಕೆ? ಇಂಡಿಯಾ ಇಸ್ ನಾಟ್ ಡೆಸ್ಪರೇಟ್ ಅಂದ್ರೆ ಆ ಉತ್ಕಟತೆ,
ಇಕ್ಕಟ್ಟತೆ ಅಂತಂದ್ರೆ ಹರಿ ಮಾಡೋದು, ನಮ್ಗೆ ಈಗ್ಲೇ ಆಗ್ಬೇಕು ಅಂತ ಹೇಳೋದು. ಹಾಗೇನ್ ಹೇಳ್ತಾ ಇಲ್ಲ ಇಂಡಿಯಾ. ಸ್ಟೇಟ್ಮೆಂಟ್ ಫೋರ್ ಇಸ್ ಇನ್ಕರೆಕ್ಟ್. ಯಾಕೆ? ಇಂಡಿಯಾ ಇಸ್ ನೆಗೋಷಿಯೇಟಿಂಗ್ ಇಟ್ಸ್ ಫಸ್ಟ್ ಬಿಟಿಎ ವಿತ್ US ಅಲ್ವಾ? ನಮ್ಮ ಫಸ್ಟ್ ಬಿಟಿಎ ಮಾಡ್ಕೊಳ್ತಾ ಇರೋದು, ನಮ್ಮ ಮೊದಲನೇ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಇದು. ಇದಾದ ನಂತರ, with reference to the evolution of multicellularity as demonstrated by recent research, consider the following statements. The development of multicellular traits in yeast may occur without genetic changes. ಅದೇ ಅಲ್ವಾ ನಾವು ಅಲ್ಲಿ ಚರ್ಚೆ ಮಾಡಿದ್ದು, ಜೆನೆಟಿಕ್ ಚೇಂಜಸ್ ಆಗದೇನು ಸಹ ಮಲ್ಟಿಸೆಲ್ಯುಲಾರಿಟಿ ಡೆವಲಪ್ ಆಗಬಹುದು. ಸ್ನೋಫ್ಲೇಕ್ yeast separate easily into single cells, allow rapid study of diffusion based nutrient transport. ಹೌದಾ? ಸ್ನೋಫ್ಲೇಕ್ ಅಲ್ಲಿ ಎಲ್ಲ ಬೇರೆ ಬೇರೆ ಆಗ್ಬಿಡುತ್ತಾ? ಈಸಿಲಿ ಸಿಂಗಲ್ ಸೆಲ್ ಆಗಿ ಡಿಫ್ರೆಂಟ್ ಆಗಿ ಬೇರೆ ಸಪರೇಟ್ ಆಗ್ಬಿಡುತ್ತಾ? ನೋಡಿ, advection allows nutrient movement in multicellular yeast clusters without requiring biological specialization. ಇದರ ಬಗ್ಗೆ ಇಂಥ ಸ್ಟೇಟ್ಮೆಂಟ್ಗಳು ಅವಾಗ ಬರುತ್ತೆ. ಇದ್ರೇನ್ ಹೇಳ್ತಾ ಇದ್ದಾರೆ? ನ್ಯೂಟ್ರಿಯೆಂಟ್ ಮೂವ್ಮೆಂಟ್ ಮಲ್ಟಿಸೆಲ್ಯುಲರ್ ಈಸ್ಟ್ ಗಳಲ್ಲಿ ಬೇರೆ ಬೇರೆ ಬಯಾಲಜಿಕಲ್ ಸ್ಪೆಷಲೈಸೇಷನ್ ಬೇಕಾಗುತ್ತೆ. ಅಡ್ವೆಕ್ಷನ್ ಅನ್ನೋದು ನ್ಯೂಟ್ರಿಯೆಂಟ್ ಮೂವ್ಮೆಂಟ್ ಅನ್ನ ಅಲೋ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. The study challenges traditional beliefs that genetic mutation are essential for multicellularity to emerge. ಟ್ರೆಡಿಷನಲ್ ಆಗಿ ನಾವೇನ್ ಅನ್ಕೊಂಡಿದ್ವಿ, ಕೇವಲ ಜೆನೆಟಿಕ್ ಮ್ಯೂಟೇಷನ್ ಇಂದ ಮಾತ್ರ ಇಂಥ ಮಲ್ಟಿಸೆಲ್ಯುಲಾರಿಟಿ ಆಗಬಹುದು ಅಂತ ಅನ್ಕೊಂಡಿದ್ವಿ. ಆದ್ರೆ ಅದಕ್ಕೆ ಇದು ಚಾಲೆಂಜ್ ಅನ್ನ ಹಾಕುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ್ಯಾವ್ದು ಕರೆಕ್ಟ್ ಆಗದ? ಓನ್ಲಿ 3. ಯಾವ್ದು ಇನ್ಕರೆಕ್ಟ್? 2 is ಇನ್ಕರೆಕ್ಟ್. ಯಾಕಂತಂದ್ರೆ ಸ್ನೋ ಫ್ಲೇಕ್ ಈಸ್ಟ್ ಡಸ್ ನಾಟ್ ಸಪರೇಟ್ ಫಾರ್ಮಿಂಗ್ ಕ್ಲಸ್ಟರ್ಸ್ ಅಂತಂದ್ರೆ ಇದು ಸಪರೇಟ್ ಆಗೋದಿಲ್ಲ. ಅದರ್ಸ್ ಆರ್ ಅಕ್ಯುರೇಟ್ ಆಸ್ ಪರ್ ದ ನೋಟ್ಸ್. ಮೇಲೆ ನೋಟ್ಸ್ ಕೊಟ್ಟಿದ್ದೇವೆ, ಅದರ ಪ್ರಕಾರ ಇದು ಬೇರೆದೆಲ್ಲ ಅಕ್ಯುರೇಟ್ ಆಗಿದೆ. ಇನ್ನು ಮುಂದಿನ ಕ್ವಶನ್, ವಿತ್ ರೆಫರೆನ್ಸ್ ಟು ರೈಸಿಂಗ್ ಇವಾಪರೇಟಿವ್ ಡಿಮ್ಯಾಂಡ್ ಅಂಡ್ ಇಟ್ಸ್ ಇಂಪ್ಲಿಕೇಶನ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇವಾಪರೇಟಿವ್ ಡಿಮ್ಯಾಂಡ್ ನೆನಪಾಗ್ತಾ ಇದೆಯಾ? ವಾತಾವರಣಕ್ಕೆ ಬಾಯಾರಿಕೆ ಆಗಿ ಹೆಚ್ಚು ನೀರನ್ನ ಎಳ್ಕೊಳ್ಳೋದು ಅಂತ, ಹೆಚ್ಚು ನೀರನ್ನ ಆ ಒಂದು ವಾತಾವರಣದಲ್ಲಿ ಬಾಷ್ಪ ವಿಸರ್ಜನೆ ಇರಬಹುದು, ಸೊ ಬಾಷ್ಪೀಕರಣ ಇರಬಹುದು, ಅದರಿಂದ ಹೆಚ್ಚು ನೀರು ಆವಿಯಾಗೋದು. ಈ ಥರ್ಸ್ಟ್ ವೇವ್ಸ್ ರೆಫರ್ ಟು ಎಕ್ಸ್ಟೆಂಡೆಡ್ ಪೀರಿಯಡ್ಸ್ ಆಫ್ ಅನ್ಯೂಶುವಲಿ ಹೈ evapotranspiration from soil and crops due to excessive irrigation. ಇವ್ರು ಹೇಳ್ತಾ ಇರೋ ಪ್ರಕಾರ ನೀರಾವರಿ ಜಾಸ್ತಿ ಮಾಡೋದ್ರಿಂದ, ಆ ನೀರಾವರಿ ಸೌಲಭ್ಯಗಳನ್ನ ಹೆಚ್ಚು ಉಪಯೋಗಿಸೋದ್ರಿಂದ ಹೆಚ್ಚು evapotranspiration ಆಗುತ್ತೆ. ಅದರಿಂದಾಗಿ ಏನಾಗ್ತಾ ಇದೆ? ಥರ್ಸ್ಟ್ ವೇವ್ಗಳು ಉಂಟಾಗ್ತಾ ಇದೆ. ಎಕ್ಸ್ಟೆಂಡೆಡ್ ಪೀರಿಯಡ್ಸ್ ಅಂತ ಹೇಳ್ತಾ ಇದ್ದಾರೆ. ಥರ್ಸ್ಟ್ ವೇವ್ ಬಗ್ಗೆ ನೆನಪಾಗ್ಲಿ. ಇಲ್ಲಿ ಹೇಳ್ತಾ ಇರೋದು ಎಕ್ಸೆಸಿವ್ ಇರಿಗೇಷನ್ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಏನ್ ಹಾಗಾದ್ರೆ ಇದು ನೋಡಿ, ರೈಸಿಂಗ್ ಗ್ಲೋಬಲ್ ಟೆಂಪರೇಚರ್ಸ್ ಇನ್ಕ್ರೀಸ್ ಅಟ್ಮಾಸ್ಫರಿಕ್ ಡಿಮ್ಯಾಂಡ್ ಫಾರ್ ವಾಟರ್, ಇಂಟೆನ್ಸಿಫೈಯಿಂಗ್ ಥರ್ಸ್ಟ್ ವೇವ್ಸ್. ಹೌದಾ? ಗ್ಲೋಬಲ್ ಟೆಂಪರೇಚರ್ ರೈಸ್ ಆಗ್ತಾ ಇದೆ, ಇದರಿಂದ ಅಟ್ಮಾಸ್ಫರಿಕ್ ಡಿಮ್ಯಾಂಡ್, ವಾತಾವರಣದಲ್ಲಿ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಥರ್ಸ್ಟ್ ವೇವ್ಗಳ ಒಂದು ತೀವ್ರತೆ ಹೆಚ್ಚಾಗ್ತಾ ಇದೆ. ET0 ನೆನಪಾಗ್ತದೆಯಾ? ಸೈಂಟಿಫಿಕ್ ಮೆಜರ್ ಅಂತ ಹೇಳಿದ್ವಿ. ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ಇರಿಗೇಷನ್ ನೀಡ್ಸ್ ಬೇಸ್ಡ್ ಓನ್ಲಿ ಆನ್ ವೆದರ್ ಫ್ಯಾಕ್ಟರ್ಸ್ ಎಕ್ಸ್ಕ್ಲೂಡಿಂಗ್ ಕ್ರಾಪ್ ಟೈಪ್ ಆರ್ ಸಾಯಿಲ್ ಪ್ರಾಪರ್ಟೀಸ್. ಹೌದಾ? ವೆದರ್ ಹೇಗಿರುತ್ತೆ, ಹವಾಗುಣ ಅದು ಹೇಗಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ರಾಪ್ ಟೈಪ್, ಸಾಯಿಲ್ ಪ್ರಾಪರ್ಟೀಸ್ ಬೇಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಂಡಿಯಾ ಕರೆಂಟ್ಲಿ ಹ್ಯಾಸ್ ರೋಬಸ್ಟ್ ಡೇಟಾ ಸೆಟ್ಸ್ ಅಂಡ್ ರಿಸರ್ಚ್ ಮೆಕ್ಯಾನಿಸಮ್ಸ್ ಇನ್ ಪ್ಲೇಸ್ ಟು ಟ್ರ್ಯಾಕ್ ಥರ್ಸ್ಟ್ ವೇವ್ಸ್ ಅಂಡ್ ದರ್ ಇಂಪ್ಯಾಕ್ಟ್ ಆನ್ ಅಗ್ರಿಕಲ್ಚರ್. ನಮ್ಮ ಹತ್ರ ಒಂದು ಅದ್ಭುತವಾದ, ಸಮರ್ಥವಾದ, ಸದೃಢವಾದ ಮಾಹಿತಿ ಇದೆ, ರಿಸರ್ಚ್ ಸೆಂಟರ್ಗಳಿದೆ, ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಥರ್ಸ್ಟ್ ವೇವ್ಗಳನ್ನ ಮತ್ತೆ ಅದರ ಇಂಪ್ಯಾಕ್ಟ್ ಅನ್ನ ಚೆನ್ನಾಗಿ ನಾವು ತಿಳ್ಕೊಳ್ಬಹುದು ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಯಾವ್ದಾವ್ದು ಕರೆಕ್ಟ್ ಹಾಗಾದ್ರೆ? ಓನ್ಲಿ 2 and 3 ಆರ್ ಕರೆಕ್ಟ್. 1 is incorrect. ಯಾಕೆ? ಥರ್ಸ್ಟ್ ವೇವ್ಸ್ ಆರ್ ಡ್ಯೂ ಟು ಹೈ ಇವಾಪೋರೇಟಿವ್ ಡಿಮ್ಯಾಂಡ್, ನಾಟ್ ಇರಿಗೇಷನ್. ಇರಿಗೇಷನ್ ಇಂದ ಅಲ್ಲ. 4 is also incorrect. ಇಂಡಿಯಾ ಲ್ಯಾಕ್ ಸಫಿಷಿಯಂಟ್ ಡೇಟಾ ಅಂಡ್ ರಿಸರ್ಚ್. ನಮ್ಮ ದೇಶದಲ್ಲಿ ಮುಖ್ಯವಾದ ಸಮಸ್ಯೆ ಅದೇ ಅಂತ ಅವಾಗ ಹೇಳ್ಕೊಂಡಿದ್ವಿ. ಡೇಟಾ ಇಲ್ಲ, ರಿಸರ್ಚ್ ಸರಿಯಾಗಿ ಆಗ್ತಾ ಇಲ್ಲ. ಇನ್ನು ಕೊನೆಯಲ್ಲಿ ವೊಕ್ಯಾಬ್ಯುಲರಿ ನೋಡೋಣ. ದ ಓಲ್ಡ್ ಸೇಜ್ ಅಂಡರ್ಸ್ಟ್ಯಾಂಡಿಂಗ್ ದಿ ಇಂಪಾರ್ಟೆನ್ಸ್ ಆಫ್ ಪೋಸ್ಟೆರಿಟಿ. ಪೋಸ್ಟೆರಿಟಿ ಅಂತಂದ್ರೆ ಫ್ಯೂಚರ್ ಜನರೇಷನ್, ಡಿಸೆಂಡೆಂಟ್ಸ್, ಭವಿಷ್ಯದ ಪೀಳಿಗೆ, ಮುಂದಿನ ಜನಾಂಗ. ಒಬ್ಬ ಹಿರಿಯ ಸಂತರು ಆ ಮುಂದಿನ ಜನಾಂಗದ ಒಂದು ಮಹತ್ವವನ್ನು ಅರ್ಥಕೊಂಡಿದ್ರು. ಕೇರ್ಫುಲಿ ಡಾಕ್ಯುಮೆಂಟೆಡ್ ಹಿಸ್ ವಿಸ್ಡಮ್. ಆ ಮುಂದಿನ ಜನಾಂಗಕ್ಕೋಸ್ಕರ, ಮುಂದಿನ ಭವಿಷ್ಯದ ಪೀಳಿಗೆಗೋಸ್ಕರ ತನ್ನ ಎಲ್ಲಾ ಜ್ಞಾನವನ್ನ ಡಾಕ್ಯುಮೆಂಟ್ ಮಾಡಿಟ್ಟಿದ್ರು. ಎಲ್ಲವನ್ನ ಸರಿಯಾಗಿ ಸ್ಟ್ರಕ್ಚರ್ ಆಗಿ ಒಂದು ಪ್ರತಿ ಲಿಪಿ ರೂಪದಲ್ಲಿ ಅದನ್ನ ಇಟ್ಟಿದ್ರು. ಲಿಪಿ ಅಂತ ಅನ್ನೋಕ್ಕಿಂತ ಡಾಕ್ಯುಮೆಂಟ್ ಮಾಡಿದ್ರು ಅಂತಂದ್ರೆ ಅದನ್ನ ಸಂಗ್ರಹಿಸಿಟ್ಟಿದ್ರು. ಈ ಸ್ಪೋಕ್ ಆಫ್ ಎ ಫೇಂಟ್ ಆಲ್ಮೋಸ್ಟ್ ಗೊಸ್ಯಾಮರ್ ಥ್ರೆಡ್ ಕನೆಕ್ಟಿಂಗ್ ಆಲ್ ಲಿವಿಂಗ್ ಥಿಂಗ್ಸ್. ಅಂತಂದ್ರೆ ಅವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರು ಅಂತಂದ್ರೆ ಫೇಂಟ್ ಆಲ್ಮೋಸ್ಟ್ ಗೊಸ್ಯಾಮರ್. ಫೇಂಟ್ ಗೊಸ್ಯಾಮರ್ ಅಂತಂದ್ರೆ, ಫೇಂಟ್ ಅಂದ್ರೆ ಸ್ವಲ್ಪ
ಸ್ಕಿನ್ ಕರೆಕ್ಟ್ ಆಗಿ ಕಾಣ್ತಾ ಇಲ್ಲದೆ ಇರೋದು. ಗೊಸೈಮರ್ ಅಂತಂದ್ರೆ ತುಂಬಾ ತೆಳುವಾಗುತ್ತೆ, ಅಂದ್ರೆ ಡೆಲಿಕೇಟ್ ಫೈನ್, ಟ್ರಾನ್ಸ್ ಟ್ರಾನ್ಸ್ಲೂಸೆಂಟ್ ಅಂತಾನು ಸಹ ಕರೀತಾರೆ. ಇವ್ರೇನ್ ಹೇಳ್ತಾ ಇದ್ರು ಅಂತಂದ್ರೆ ಈ ವಾಕ್ಯದ ಅರ್ಥ, ಎಲ್ಲ ಜೀವಿಗಳ ನಡುವೆಯೂ ಸಹ ಒಂದು ನಮಗೆಲ್ಲರಿಗೂ ಕಾಣದೇ ಇರತಕ್ಕಂತಹ ಅತ್ಯಂತ ತೆಳುವಾದ ಒಂದು ಬಂಧ ಅಥವಾ ಒಂದು ಕನೆಕ್ಷನ್ ಇದೆ. ದಿಸ್ ರೆಂಡಿಷನ್ ಆಫ್ ದಿ ಏನ್ಶಿಯಂಟ್ ಟೇಲ್ ವಾಸ್ ಕ್ಯಾಪ್ಟಿವೇಟಿಂಗ್. ರೆಂಡಿಷನ್ ಅಂತಂದ್ರೆ ಪ್ರಸ್ತುತಿ ಅಥವಾ ನಿರೂಪಣೆ, ಪರ್ಫಾರ್ಮೆನ್ಸ್ ಅಂತ ಸಹ ಕೆಲವೊಂದ್ ಕಡೆ ಯೂಸ್ ಮಾಡ್ತಾರೆ. ಇಂಟರ್ಪ್ರಿಟೇಷನ್, ವರ್ಷನ್, ಪೋರ್ಟ್ರೇಯಲ್ ಅಂದ್ರೆ ಹಳೆ ಕಾಲದ ಕಥೆಗಳನ್ನ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಕ್ಯಾಪ್ಟಿವೇಟಿಂಗ್ ಅಂತಂದ್ರೆ ಮನಸೆಳೆಯೋದು, ಅದನ್ನ ಸುತ್ತಲಿರುವ ಜನರನ್ನ ಅವರನ್ನ ಕ್ಯಾಪ್ಟಿವೇಟ್ ಮಾಡ್ಕೋದು ಅಂತಾರೆ. ಅದನ್ನ ಅವ್ರೆಲ್ಲರ ಮನಸೆಳೆಯೋದು, ಅವರೆಲ್ಲರ ಮನಸ್ಸನ್ನ ಗೆಲ್ಲೋದು. ಇವನ್ ಟು ಹಿಸ್ ಓಲ್ಡ್ ಅಡ್ವರ್ಸರಿ. ಅಡ್ವರ್ಸರಿ ಅಂತಂದ್ರೆ ಅಪೋನೆಂಟ್, ಎನಿಮಿ, ರೈವಲ್, ವಿರೋಧಿ. ಅವರ ವಿರೋಧಿಗಳನ್ನು ಸಹ ಅವರು ತನ್ನ ಕಥೆಗಳಿಂದ, ತನ್ನ ನಡವಳಿಕೆಗಳಿಂದ ಆಕರ್ಷಿಸ್ತಾ ಇದ್ರು. ದರ್ ವಾಸ್ ಅ ನ್ಯೂಮಿನಸ್ ಕ್ವಾಲಿಟಿ ಟು ಹಿಸ್ ಪ್ರೆಸೆನ್ಸ್. ನ್ಯೂಮಿನಸ್ ಅಂತ ಸ್ಪಿರಿಚುವಲ್, ಡಿವೈನ್, ಸ್ಯಾಕ್ರೆಡ್, ಮಿಸ್ಟೀರಿಯಸ್ ಅಂತಂದ್ರೆ ಅವರ ಒಂದು ಇರುವಿಕೆಯೇ ಎಲ್ರಿಗೂ ಒಂದು ಪವಿತ್ರವಾದ ಭಾವನೆಯನ್ನು ಮೂಡಿಸ್ತಾ ಇತ್ತು, ದೈವಿಕವಾದ ಭಾವನೆ. ಆಸ್ ಇಫ್ ಹಿ ಕ್ಯಾರಿಡ್ ಅ ಡಿವೈನ್ ಲೈಟ್. ಅವರ ಸುತ್ತಮುತ್ತಲು ಏನೋ ಒಂದು ದೊಡ್ಡ ಬೆಳಕನ್ ರೀತಿ, ಅವರ ಬಂದ ಜ್ಞಾನದ ಬೆಳಕು ಅಂತ ಹೇಳ್ತೀವಲ್ವಾ, ಆ ರೀತಿ ಒಂದು ದೈವಿಕವಾದಂತಹ ಬೆಳಕು ಇದೆಯೇನೋ ಅನ್ನುವಂತಹ ಒಂದು ಭಾವನೆ ಮೂಡ್ತಾ ಇತ್ತು ಎಲ್ರಿಗೂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಿನ್ನೆ ಒಬ್ರು ಕೇಳಿದ್ರು ಅಂತಂದ್ರೆ ಆರ್ಟಿಕಲ್ ನ ಸ್ವಲ್ಪ ದೊಡ್ಡದಾಗಿ ಅಥವಾ ಕ್ಲಾರಿಟಿ ಇರೋ ತರ ಹಾಕಿ ಅಂತ. ಆದ್ರೆ ನಾವಿಲ್ಲಿ ಕೊಡ್ತಾ ಇರೋದು ಜಸ್ಟ್ ಫಾರ್ ರೆಫರೆನ್ಸ್. ಅಂದ್ರೆ ಯಾರಾದ್ರೂ ನ್ಯೂಸ್ ಪೇಪರ್ ನ ಮತ್ತೆ ನೋಡೋದಿದ್ರೆ ಆರ್ಟಿಕಲ್ ಹೆಡ್ಲೈನ್ ಕಾಣಿಸ್ಲಿ ಅಂತ. ಅಂತಂದ್ರೆ ಇಲ್ಲಿ ದೊಡ್ಡ ಆರ್ಟಿಕಲ್ ಕೊಡ್ಲಿಕ್ಕೆ ಸ್ವಲ್ಪ ಸಮಯ ಜಾಗ ಇರೋದಿಲ್ಲ. ಹಾಗಾಗಿ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ಜಸ್ಟ್ ಫಾರ್ ರೆಫರೆನ್ಸ್, ಅದರ ಇಮೇಜ್ ಸ್ವಲ್ಪ ಇರ್ಲಿ, ನಿಮ್ಗೆ ಕಾಣಿಸ್ಲಿ ಅದಕ್ಕೋಸ್ಕರ ಮಾತ್ರ ಕೊಡೋದು ಇದರಲ್ಲಿ. ಹಾಗಾಗಿ ಡೀಟೇಲ್ ಆದ ಆರ್ಟಿಕಲ್ ನಿಮ್ಗೆ ಕಾಣಿಸದೇ ಇರಬಹುದು, ಯಾಕಂದ್ರೆ ಕ್ಲಾರಿಟಿ ಅಷ್ಟು ಚೆನ್ನಾಗಿರೋದಿಲ್ಲ. ಹೆಡ್ಡಿಂಗು ಕೆಲವೊಂದು ಇಮೇಜಸ್ ಗಳು ಇರ್ಲಿ ಅಂತ ಮಾತ್ರ ಈ ಆರ್ಟಿಕಲ್ ಅನ್ನ ಹಾಕ್ತಿರ್ತೇವೆ. ಹಾಗಾಗಿ ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.